ಸುವರ್ಣ. ಮೇಘ್ನಾ ಬಾಯ್. ಏನು ಅವಳಿನ ರೂಮಲ್ಲೇ ಇದ್ದಾಳ? ಬೆಳಿಗ್ಗೆ ಅವ್ರ ಅಮ್ಮನ ಜೊತೆ ಮಾತಾಡಿದ್ಲು ಅಲ್ವಾ, ಅದಾದ್ಮೇಲಿಂದ ಸ್ವಲ್ಪ ಡಲ್ಲಾಗೇ ಇದ್ದಾಳೆ. ಮನೆ ನೆನಪಾಗ್ತಿದ್ಯೋ ಏನೋ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಏನೇ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತಾಳೆ. ಬಾಯ್. ಸಂಜೆ ಕಾಲೇಜ್ ಮುಗಿತಿದ್ದ ಹಾಗೆ ಬಾ, ನಿನ್ನ ಹೆಂಡತಿ ಕಾಯ್ತಿರ್ತಾಳೆ. ಕಾಲೇಜ್ ಮುಗಿದ ಕೂಡಲೇ ಪಟ್ ಅಂತ ಮನೆಗೆ ಬರ್ತೀನಿ, ಅದಕ್ಕಿಂತ ಮುಂಚೆ ಬಾ ಅಂತ ಮಾತ್ರ ಹೇಳ್ಬೇಡ. ನನಗದೆಲ್ಲ ಗೊತ್ತಿಲ್ಲ. ನಿನ್ನಿಂದ ನಿನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಬಾರ್ದು, ಅದಕ್ಕೆ ಹೇಳಿದೆ ಅಷ್ಟೆ. ಹೊಸದಾಗಿ ಮದುವೆ ಆಗಿದೆ, ನಿನ್ನ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತಾಳೆ. ದಿನ ಜೊತೆಗೆ ಇರ್ತೀವಿ ತಾನೆ, ಸ್ವಲ್ಪ ಅತಿಯಾಗಿ ಆಡ್ತಿದ್ದೆ ಅಂತ ಅನ್ನಿಸ್ತಿಲ್ವಾ? ನಾನು ಅತಿಯಾಗಿ ಆಡ್ತಾ ಇಲ್ಲ. ಈ ಟೈಮ್ನಲ್ಲಿ ಅವಳು ಮನಸ್ಸು ಏನು ಬಯಸುತ್ತೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ ಸಾಯಂಕಾಲ ಬಂದ್ಮೇಲೆ ಮಾತಾಡೋಣ. ಕಾಲೇಜಿಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ಬಾಯ್. ಕಾಲೇಜಿಗೆ ಹೋಗೋ ಮೊದಲು ಹಿಂಗ ಹೋಗೋದು, ಸರಿಯಾಗಿ ಮಾತಾಡಲ್ಲ, ಮುದ್ದು ಮಾಡಲ್ಲ, ಏನೂ ಇಲ್ಲ. ಮದುವೆ ಅಂದರೆ ಇಷ್ಟು ಬೋರ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಂಥ ಸಂಭ್ರಮಕ್ಕೆ ಮದುವೆ ಯಾಕೆ ಆಗಬೇಕಿತ್ತು? ಲೋ ಶ್ಯಾಮ, ತೇಜಸ್ವಿ ತೇಜಸ್ವಿ ಅಂತ ಕೊಂದಿದ್ದಕ್ಕೆ ನೋಡು, ಇವತ್ತು ತೇಜಸ್ವಿ ಜೊತೆ ಹೆಂಗೆ ಸಂಸಾರ ಮಾಡ್ತಾ ಇದ್ದೀನಿ ಅಂತ. ಅವ್ರ ಪಾಡಿಗಿರ್ತಾರೆ, ನಾನು ನನ್ನ ಪಾಡಿಗಿರ್ತೀನಿ. ಇದು ಒಂದು ಮದುವೆನಾ? ಎಲ್ಲೋ ಏನೋ ತಪ್ಪಾಗ್ತಾ ಇದೆ. ಇದು ಹೀಗಾಗಬಾರ್ದು. ಇನ್ನು ಹೀಗೆ ದಿನ ಬೆಳಗಾದ್ರೆ ಕೆಲಸ ಅಂತ ಹೊರಟ್ರೆ ಚಿಕ್ಕ ಹುಡುಗಿಗೆ ನಿರಾಸೆ ಆಗೋದಂತೂ ಗ್ಯಾರಂಟಿ. ನನ್ನ ಮಗ ನನ್ನ ಸೊಸೆನ ಯಾವತ್ತೂ ಡಿಸಪಾಯಿಂಟ್ ಮಾಡಬಾರ್ದು, ಯಾವ ವಿಷಯದಲ್ಲೂ. ಹಾಯ್ ಮೇಘ್ನಾ, ಇವತ್ತು ನಿನ್ನ ಮನೇಲಿ ಏನು ಅಡುಗೆ ಮಾಡೋಣಪ್ಪ? ನಿನ್ನ ಗಂಡಂಗೆ ಏನು ಇಷ್ಟ ಅಂತ ನಾನು ಎಲ್ಲ ಹೇಳ್ಕೊಡ್ತೀನಿ, ನೀನು ನಿನ್ನ ಕೈಯಾರ ಅಡುಗೆ ಮಾಡುವಂತೆ, ಸರಿನಾ? ನೋಡು, ಯಾರ ಪ್ರೀತಿನಾದರೂ ಗೆಲ್ಲಬೇಕಾದ್ರೆ ಹೊಟ್ಟೆ ಮೂಲಕ ಗೆಲ್ಲಬೇಕಂತೆ. ಸೊ ಇವತ್ತು ನೀನೇ ಅಡುಗೆ ಮಾಡು. ಸಾರಿ ಅತ್ತೆ, ಅದು ಇವತ್ತು ಶ್ಯಾಮ ಸಿಗ್ತೀನಿ ಅಂತ ಹೇಳಿದಾನೆ, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಪ್ಲೀಸ್ ಅತ್ತೆ. ಏನಪ್ಪ ಇವಳು, ಗಂಡಂಗೆ ಇಷ್ಟ ಇರೋ ಅಡುಗೆ ಹೇಳ್ಕೊಡ್ತೀನಿ ಅಂದರೆ ಫ್ರೆಂಡ್ ಸಿಗ್ತಾನೆ ಅಂತಿದ್ದಾಳಲ್ಲ. ಅವಳ ಅತ್ತೆಮ್ಮನ್ ನೋಡಿದ್ರೇನೆ ಒಂಥರ ಆಗತ್ತಪ್ಪ. ಈ ಸೈಕಲ್ ಎಲ್ಲ ಯಾಕೆ ತಂದೆ ಅಂತ ಕೇಳಿದ್ರೆ ಏನೋ ಒಂದು ಹೇಳೋಣ. ಪಾಪ ಕುಳ್ಳಿ ಈ ಸೈಕಲ್ನ ಎಷ್ಟು ಮಿಸ್ ಮಾಡ್ಕೊಂತಿರ್ತಾಳೋ ಏನೋ. ಸೈಕಲ್ ತಂದಿದ್ಯಾ? ಥ್ಯಾಂಕ್ಸ್ ಕಣೋ ದಡ್ಡ. ನಾನು ನಿನ್ನನ್ನೇ ನೋಡೋಣ ಅಂತ ಬರ್ತಾ ಇದ್ದೆ. ನಿನ್ನ ನೋಡ್ದೆ ಎಷ್ಟೊಂದು ದಿನ ಆಗೋಗಿದೆ ಅನಿಸ್ಬಿಟ್ಟಿದೆ ಗೊತ್ತಾ? ಯಾಕೋ ನಮ್ಮ ಮನೆ ಹತ್ರ ಬಂದಿಲ್ಲ? ನಿನ್ನ ಎಷ್ಟೊಂದು ಜ್ಞಾಪಿಸ್ಕೊಂಡೆ ಗೊತ್ತಾ?
ನಿನ್ ಜೊತೆ ಮಾತಾಡ್ದೆ ನನ್ ನಾಲ್ಗೆಲ್ಲ ರಸ್ಟ್ ಇರ್ಲಿಲ್ಲ, ಹಳೆ ಕಬ್ಬಿಣ ತರ ಆಗೋಗಿದೆ ನೋಡಿಲಿ. ಯಾಕೆ ನಿಲ್ಲಿಸ್ಬಿಟ್ಟೆ? ಮಾತಾಡೋ. ನಿನ್ನ ಅಜ್ಜಿ ನಿನ್ನನ್ನು ಹುಡ್ಕೊಂಡು ಬಂದಿರೋಳು ನಾನು. ನೀನ್ ಬಂದ್ಯಾ ನನ್ನ ನೋಡಕ್ಕೆ? ಅಟ್ಲೀಸ್ಟ್ ಹೊಸ ಮನೇಲಿ ಹೆಂಗಿದ್ಯಾ, ನಿನ್ ಗಂಡ ನಿನ್ನ ಅತ್ತೆ ನಿನಗೆ ಚೆನ್ನಾಗಿ ಕಾಟ ಕೊಡ್ತಾ ಇದಾರ ಅಂತ ನಾನು ವಿಚಾರಿಸಕ್ಕೆ ಫೋನ್ ಮಾಡಿದ್ಯಾ? ನಾನ್ ನಿನ್ ಜೊತೆಲಿ ಇಲ್ಲ ಅಂತ ಹಾಯಾಗಿದ್ಯಾ ಅನ್ಸುತ್ತೆ. ಅದೇ ಮತ್ತೆ, ನೀನಿಲ್ಲ ಅಂತ ಹಾಯಾಗಿದ್ರೆ ಮತ್ತೆ ನೀನೇ ಸಿಗ್ಬೇಕಾ? ಅಪ್ಪ ನಮ್ಮನ್ ಸದಾಶಿವ ಮದ್ವೆ ಹೋದೆ ಪಿಶಾಚಿ ಅಂದ್ರೆ ಇಲ್ಲ ಮತ್ತೆ ಇಲ್ಲೇ ರೋಡಲ್ಲೇ ಸಿಗ್ತೀನಿ ಅಂತ ಈ ಕುಳಿ ನಂಗೆ ಸಿಗ್ಬೇಕಾ? ಹೋಗೋ. ಇನ್ನೊಂದು ಲೇ ಕುಳಿ, ಅದೇನು ನಿನ್ನ ಅತ್ತೆ ಮುಂಜ್ ಜೊತೆ ಗಂಡನ ಜೊತೆ ಇರೋದ್ ಬಿಟ್ಟು ನನ್ನ ನೋಡ್ಕೊಂಡ್ ಬರ್ತಾ ಇದೀಯಾ? ನಿನ್ನಲ್ದೆ ಇನ್ಯಾರನ್ನೋ ಹುಡ್ಕೊಂಡ್ ಬರ್ಲಿ, ಆ ಮನೇಲಿದ್ರೆ ಭೂಮಿ ತಿರ್ಗೋದೆ ನಿಂತೋಗಿದೆ ಅನ್ಸುತ್ತೆ. ಸೆಕೆಂಡ್ ಮುಳ್ಳು ಗಂಟೆ ಮುಳ್ಳು ಸ್ಲೋ ಮೋಷನ್ ಅಲ್ಲಿ ತಿರುಗುತ್ತೆ. ಬೋರು ಅಂದ್ರೆ ಬೋರು ಕಣೋ. ಆ ನನ್ ಗಂಡನೋ ಅಪ್ಪಟ್ಟ ಸನ್ಯಾಸಿ. ಬೆಳಿಗ್ಗೆ ಆದ್ರೆ ಕಾಲೇಜು, ಸಂಜೆ ಆದ್ರೆ ಮನೇಲಿ ಬೋರಿಂಗ್ ಹಿಂದಿ ಹಾಡುಗಳು, ಆಮೇಲೆ ಕೈಯಲ್ಲೊಂದು ಪುಸ್ತಕ. ಇನ್ನೇನು ಇಲ್ಲ ಕಣೋ ನನ್ನ ಲೈಫಲ್ಲಿ. ಲೇ, ಹಂಗೆಲ್ಲ ಗಂಡನ ಬೈಬಾರ್ದು, ಇದೊಂದು ಚೂರು ಚೆನ್ನಾಗಿರಲ್ಲ. ಮತ್ ಅವ್ನ್ ಮಾಡೋದ್ ಮಾತ್ರ ಚೆನ್ನಾಗಿದ್ಯಾ? ಅವನ್ ಹೆಂಡತಿ ನಾನು, ನನ್ ಜೊತೆ ಏನು ಮಾತಾಡಲ್ಲ. ಅವ್ರ ಅಮ್ಮನ ಜೊತೆ ಹೆಂಗ್ ಮಾತಾಡ್ತಾನೋ ನನ್ ಜೊತೆನೂ ಹಂಗೆ ಮಾತಾಡ್ತಾನೆ. ಮದ್ವೆ ಅಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಅನ್ಕೊಂಡಿದ್ದೆ. ಅವ್ನು ಹೇಳೋ ಲವ್ ಸ್ಟೋರಿ ಎಲ್ಲ ಕೇಳಿ ಅವನು ಅಷ್ಟೇ ರೊಮ್ಯಾಂಟಿಕ್ ಆಗಿರ್ತಾನೆ ಅಂತ ಕನ್ಸೆಲ್ಲ ಕಂಡಿದ್ದೆ. ಶ್ಯಾಮ, ಕಲಿಯುಗದ ಬುದ್ಧ ಕೊಡೋ ಅವನು. ತಗ್ಗದ ಬಾರಿಸ್ತೀನಿ ನೋಡು. ನಿಮ್ಮನೆ ವಿಷಯನ ಹಿಂಗ್ ಬೀದಿಲಿ ನಿಂತ್ಕೊಂಡು ನನ್ನ ಹತ್ರ ಹೇಳ್ತಾ ಇದೀಯಾ? ಇದೊಂದು ಚೂರು ಚೆನ್ನಾಗಿರಲ್ಲ ಹೇಳ್ತೀನಿ. ಮತ್ತೆ ಅವನ್ ಮಾಡೋದ್ ಮಾತ್ರ ಚೆನ್ನಾಗಿದ್ಯಾ? ಪಿಕ್ಚರಲ್ಲೆಲ್ಲ ಮದ್ವೆ ಆದ ಹೊಸದ್ರಲ್ಲಿ ಹೆಂಗೆಲ್ಲ ಇರ್ತಾರೆ, ಆದ್ರೆ ನಮ್ ಲೈಫಲ್ಲಿ ಹಾಗೊಂದು ಇಲ್ಲ ಕಣೋ. ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಓ ಶ್ಯಾಮ, ಪ್ಲೀಸ್ ಕಣೋ, ಏನಾದ್ರು ಒಂದು ಐಡಿಯಾ ಕೊಡೋ. ನನ್ನ ಗಂಡ ಯಾವಾಗ್ಲೂ ನನ್ನ ಜೊತೆಲೇ ಇರಬೇಕು, ಹಂಗೇನಾದ್ರು ಮಾಡೋ ಪ್ಲೀಸ್. ಹಂಗಾದ್ರೆ ಪಿಕ್ಚರಲ್ಲಿ ತೋರಿಸೋ ತರಾನೇ ನೀನು ಏನಾದ್ರು ಮಾಡ್ಬೇಕಷ್ಟೇ. ನೀನ್ ನೋಡಿದ್ರೆ ಅಷ್ಟು ಕನ್ನಡ ಪಿಕ್ಚರ್ ನೆನೆಸ್ಕೋ, ಏನಾದ್ರೂ ಒಂದು ಪ್ಲಾನ್ ಬಂದೇ ಬರುತ್ತೆ. ಇನ್ಮೇಲೆ ನೀನುಂಟು, ಆ ನಿನ್ ಗಂಡ ಉಂಟು, ನಿಮ್ಮದ್ದೇ ನಾನಂತೂ ಇಲ್ಲಪ್ಪ. ಲೋ ಶ್ಯಾಮ, ಡೀಲು ಕಣೋ, ಹಂಗೆ ಮಾಡ್ತೀನಿ. ಹೆಂಗಾದ್ರೂ ಮಾಡ್ಕೋ, ಆದ್ರೆ ನಿನ್ನ ಗಂಡನ ಬಗ್ಗೆ ನನ್ನ ಹತ್ರ ಹೇಳೋದು ಬಿಟ್ಬಿಡ್ಬೇಕಷ್ಟೇ. ಈ ಸಲ ಏನು ಓಕೆ, ಇದೇ ಫಸ್ಟು ಇದೇ ಲಾಸ್ಟು. ನಿಂಗೆ ಸೊಲ್ಯೂಷನ್ ಸಿಕ್ತು ತಾನೆ, ಇವಾಗ ಬಿಡು ಗಾಡಿ. ಇಲ್ಲ ಅಂದ್ರೆ ನಿನ್ನ ಅತ್ತೆಮ್ಮ ಬೇಜಾರು ಮಾಡ್ಕೊಂತಾರ ಅಷ್ಟೇ. ಇವಾಗ ನೀನು ನನ್ನ ಜೊತೆ ನಮ್ಮ ಮನೆ ತನಕ ಬರ್ಬೇಕು. ಮಾತಾಡೋಂಗಿಲ್ಲ. ನೀ ನನ್ನ ದೋಸ್ತ ಆದ್ರೆ ನನ್ನ ಜೊತೆ ಬರ್ತೀಯ ಅಷ್ಟೇ. ನಡಿ ನಡಿ ಅಂದೆ. ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ. ಅಂದ್ರೆ ಜಾತಿ ಮತ ಪಂಗಡ ಇದು ಯಾವುದ್ರ ಹಂಗಲ್ಲೂ ಸಿಕ್ಕಾಕೊಳ್ಳದೆ ಕಟ್ಟುಪಾಡು ಅನ್ನೋದರಲ್ಲಿ ನಿನ್ನನ್ನ ನೀನು ಲಿಮಿಟ್ ಮಾಡ್ಕೊಳ್ಳೋದು.
ಸಚ್ಚಿ, ಇದೇನ್ ನಿನ್ ವೇಷ? ಇನ್ಮೇಲೆ ಇದೇ ನನ್ನ ವೇಷ ಸಾವಿತ್ರಿ. ನೀನೇ ತಾನೇ ಹೇಳಿದ್ದು, ಜನ ಕೇಳೋದು ಸಿನಿಮಾ ಸ್ಟಾರ್ಗಳ ಮಾತನ್ನ ಅಥವಾ ಪೊಲಿಟಿಷಿಯನ್ಸ್ ಮಾತನ್ನ, ಇಲ್ಲ ಅಂದ್ರೆ ಕಾವಿ ಹಾಕಿರೋರ್ ಮಾತನ್ನ ಅಂತ. ಅದಕ್ಕೆ ನಿನ್ ಕಾವಿನೇ ತೊಟ್ಕೊಂಡ್ ಬಿಡೋದಾ? ಸಚ್ಚಿ, ಇದು ತೀರಾ ಅತಿ ಆಯ್ತು ಕಣು. ನಿಂತ ವೇಷದಲ್ಲಿ ನೋಡಕ್ ಆಗ್ತಿಲ್ಲ ನನ್ಗೆ. ಇಂತ ಆಗತ್ತ ಕೊಡ್ಬಿಡುವ ನನ್ಗೆ, ಪ್ಲೀಸ್. ನೀನು ಆತಂಕ ಪಡ್ಬೇಡ ಸಾವಿತ್ರಿ. ವೈ ಆರ್ ಯು ಸೋ ಎಕ್ಸೈಟೆಡ್? ಐ ಆಮ್ ಸೇಮ್ ಓಲ್ಡ್ ಸಚ್ಚಿ. ವೇಷ ಮಾತ್ರ ಬದಲಾಗಿದೆ ಅಷ್ಟೇ. ನೀನೇ ಕೊಟ್ಟ ಐಡಿಯಾ ಸಾವಿತ್ರಿ. ಐ ಆಮ್ ಶ್ಯೂರ್ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಆದ್ರೆ ನನ್ ಸಂಕಟ ಯಾಕೆ ಸಚ್ಚಿ ನಿಂಗೆ ಅರ್ಥ ಆಗ್ತಾ ಇಲ್ಲ? ದೇವ್ರೆ, ಲೈಫಲ್ಲಿ ಇಂಥ ಪ್ರಯೋಗ ಎಲ್ಲ ಯಾಕೋ ಪ್ರಯತ್ನ ಮಾಡ್ತಾ ಇದೀಯಾ? ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಸಾವಿತ್ರಿ? ನಾನು ಕೆಲಸ ಬಿಟ್ಟಿದ್ದು, ಇದೇ ಊರಲ್ಲಿ ಉಳ್ಕೊಂಡಿದ್ದು, ಅಪ್ಪ ಅಮ್ಮನ ದೂರ ಮಾಡ್ಕೊಂಡಿದ್ದು, ನಮ್ಮಿಬ್ಬರು ಮದುವೆ ಇಷ್ಟು ತಡ ಆಗಿದ್ದು, ಇದೆಲ್ಲ ಯಾಕೆ ಅಂತ ಮತ್ತೆ ಮತ್ತೆ ಹೇಳ್ಬೇಕಾ ನಿನಗೆ? ನಾನು, ನನ್ನ ಉದ್ದೇಶ, ನನ್ನ ಗುರಿ, ನನ್ನ ಪ್ರೀತಿ ಯಾವುದು ಬದಲಾಗಿಲ್ಲ ಸಾವಿತ್ರಿ. ಬದಲಾಗಿ ನಾನು ಆ ಕೆಲಸ ಮಾಡೋದಕ್ಕೆ ಕಂಡುಕೊಂಡಿರೋ ದಾರಿ ಮಾತ್ರ ಬದಲಾಗಿದೆ ಅಷ್ಟೆ. ಕಾವಿ ತೊಟ್ಕೊಂಡು ಅನ್ಯಾಯ ಮಾಡಿದವರೇ ರಾಜಾರೋಷವಾಗಿ ಓಡಾಡ್ಕೊಂಡಿರ್ಬೇಕಾರೆ ನಾನು ಅದೇ ಕಾವಿ ತೊಟ್ಕೊಂಡು ಕ್ರಾಂತಿ ಯಾತಕ್ ಮಾಡೋಕ್ಕಾಗಲ್ಲ ಸಾವಿತ್ರಿ? ಇನ್ನು ಇಂಥ ಹುಚ್ಚಾಟನ ಎಷ್ಟು ನೋಡ್ಬೇಕು ಸಚ್ಚಿ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇನ್ನು ಇಂಥ ಹುಚ್ಚಾಟನ ಎಷ್ಟು ನೋಡ್ಬೇಕು ಸಚ್ಚಿ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಿಧಾನಕ್ಕೆ ಯೋಚನೆ ಮಾಡು ಸಾವಿತ್ರಿ. ಈ ಸಚ್ಚಿ ಬದಲಾಗಿಲ್ಲ. ಇಲ್ಲಿ ನೋಡು, ಇಲ್ಲಿ ನೋಡು. ನಾನು ಅವತ್ತು, ಇವತ್ತು, ಯಾವತ್ತು ನಿನ್ನವನೇ. ಈ ಸಚ್ಚಿ ನಿನ್ನವನೇ ಸಾವಿತ್ರಿ. ಬದಲಾಗಿರೋದು ನಾನಲ್ಲ, ನಾನು ಹಾಕಿರೋ ಬಟ್ಟೆ ಅಷ್ಟೇ. ಅದಕ್ಕೆ ಒಂದು ಮಾತು, ಅಣ್ಣ ಊರಿಗೆ ಒಳ್ಳೇದು ಮಾಡಕ್ಕೆ ಹೊಟ್ಟಿದ್ದಾರೆ, ನಾವಲ್ಲದೆ ಇನ್ಯಾರು ಸಹಾಯ ಮಾಡೋದು? ಅದಕ್ಕೆ ಊರವ್ರ ಮುಂದೆ ಅವ್ರನ್ನ ಹೆಸರಿದ್ ಕರಿಬೇಡಿ. ಸಾವಿತ್ರಿ, ನೀನ್ ಪ್ರೀತಿಸ್ತಿರೋದು ನನ್ನನ್ನ ಅಥವಾ ನಾನು ಹಾಕೊಳ್ಳೋ ಬಟ್ಟೆ ಬರೇನಾ? ಎಷ್ಟು ಸಲ ಹೇಳಿದ್ದೀನಿ ಸಚಿ, ಒಂದು ಒಳ್ಳೆ ಬಟ್ಟೆ, ಒಂದು ಒಳ್ಳೆ ಚಪ್ಪಲಿ ಹಾಕೋಬಾರ್ದಾ? ಯಾಕೆ ಹೀಗೆ ಜೋಗಿ ಜಂಗಮನ್ ತರ ಬದುಕಬೇಕು? ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಕೇಳಿದ್ಯಾ? ಅದಕ್ಕೆ ಗತಿ ಕೆಟ್ಟೋರ್ ತರ ಬದುಕಬೇಕಾ? ಒಂದು ಒಳ್ಳೆ ಬಟ್ಟೆ, ಒಂದು ಒಳ್ಳೆ ಚಪ್ಪಲಿ ಹಾಕೊಂಡ್ರೆ ಜೀವನ ಏನ್ ಸ್ಥಾವರ ಆಗ್ಬಿಡತ್ತಾ? ನೋ ನೋ ನೋ, ನನ್ನ ಮಗ ಸೊಸೆ ಈ ಥರ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಈಗ ತಾನೇ ಮದುವೆ ಆಗಿದ್ದಾರೆ, ಜೋಡಿ ಹಕ್ಕಿಗಳಾಗಿ ಸ್ವಚ್ಛಂದವಾಗಿರ್ಬೇಕು ಅಲ್ವಾ? ಅದನ್ನ ಬಿಟ್ಟು
ಇವನ್ ಪಾಡ್ಗೆ ಇವನು ಕಾಲೇಜ್ಗೆ ಹೋಗ್ತಾನೆ, ಇವಳ ಪಾಡ್ಗೆ ಇವಳು ಶ್ಯಾಮನ್ ನೋಡಕ್ ಹೋಗ್ತಾಳೆ. ಇದೆಂತ ಚಂದ. ಗಂಡಂಗೆ ಅಡುಗೆ ಮಾಡ್ಬಾ ಹುಡುಗಿ ಅಂದರೆ ಓಡ್ ಹೋದ್ಲಲ್ಲ. ನನ್ನ ಮನೆ ನನ್ನ ಗಂಡ ಅಂತ ಇವಳಿಗೂ ಜವಾಬ್ದಾರಿ ಬರಬೇಕು. ನೋ ನೋ ನೋ, ಜವಾಬ್ದಾರಿ ಬರೋದಲ್ಲ, ನಾನೇ ಮೇಘನಾಗೆ ಆ ಜವಾಬ್ದಾರಿನ ವಹಿಸ್ಬೇಕು. ಇಲ್ಲಾಂದರೆ ಹೀಗೆ ಹುಡುಗಾಟ ಆಡ್ಕೊಂಡಿರ್ತಾಳೆ ಅಷ್ಟೇ. ನನ್ನ ಮಗನ ಹೆಂಡತಿಯಾಗಿರಲ್ಲ. ಎಸ್, ಈ ಮನೆ ಜವಾಬ್ದಾರಿ, ನನ್ನ ಮಗನ ಜವಾಬ್ದಾರಿ ಸ್ವಲ್ಪ ಸ್ವಲ್ಪನೇ ಮೇಘನಂಗೆ ವಹಿಸ್ಬಿಡ್ತೀನಿ. ನನ್ನ ಮಗನ ಹೆಂಡತಿಯಾಗಿ ಅವನನ್ನು ಅವನ ಮನೆನ ಅವಳು ನೋಡಿಕೊಂಡ್ರೆ ಅಷ್ಟು ಸಾಕು. ಬರಲಿ ಅವಳು. 10 ವರ್ಷದ ನನ್ನ ಪ್ರೀತಿಗೆ ಇಂಥ ದುರ್ಗತಿ ಬರಬಾರ್ದಿತ್ತು. ಸಂಸಾರದ ಕನ್ಸ್ಕೊಂಡೋಳ್ಗೆ ಸನ್ಯಾಸನದ ಉಡುಗೊರೆನ ಯಾಕೋ ಸಚ್ಚಿ ಹಿಂಗೆ ಮಾಡಿದೆ. ಈ ನಿರ್ಧಾರ ಮಾಡೋ ಮೊದಲು ನಂಗೊಂದು ಮಾತು ಹೇಳಬೇಕು ಅನ್ಸ್ಲಿಲ್ಲ ಅಲ್ವಾ ನಿಂಗೆ? ತಪ್ಪು ಮಾಡಿದೆ ಕಣೋ, ತುಂಬ ದೊಡ್ಡ ತಪ್ಪು ಮಾಡಿದೆ. ಅತ್ತೆ, ನಿಮ್ಮ ಮಗಳು ಸದ್ಯ ಇಲ್ಲ ಇವತ್ತು ಅಲ್ವೇ? ನಿನ್ನ ಮಗಳು ಸದ್ದಿಲ್ಲ ಅಂದರೆ ಒಪ್ಕೋತೀನಿ. ನನ್ನ ಮಗಳು ಸದ್ದಿಲ್ಲ ಅಂದರೆ ಏನೇ ಅರ್ಥ? ಅವಳು ಮನೇಲಿದ್ರು ಇಲ್ದಿದ್ರು ಏನಾದರೂ ವ್ಯತ್ಯಾಸ ಆಗುತ್ತಾ? ಬರ್ತಾಳೆ, ಅವಳ ಪಾಡ್ಗಳು ಕೋಣೆ ಸೇರ್ಕೊತಾಳೆ. ಆದರೂ ಕಾಫಿ ಕುಡಿಯೋಕ್ಕಾದ್ರೂ ಬರಬೇಕಿತ್ತಲ್ಲ. ಸಾವಿತ್ರಿ, ಲೇ ಸಾವಿತ್ರಿ, ಯಾಕೆ ಬಾಗ್ಲ ಹಾಕೊಂಡಿದೀಯಾ? ಮಲ್ಕೊಂಡಿದ್ದೇನೆ. ಯಾಕೆ ಸಾವಿತ್ರಿ, ಇವತ್ತು ತಲೆನೋವು ಇದೆಯಾ? ಹಾ, ಯಾವುದಕ್ಕೂ ಒಂದ್ಸಲ ಡಾಕ್ಟರ್ಗೆ ತೋರಿಸಿದ್ರೆ ಒಳ್ಳೇದು. ಎಷ್ಟಂತ ಈ ತಲೆನೋವನ್ನು ಸಹಿಸ್ಕೋತೀಯ ಹೇಳು? ಸ್ವಲ್ಪ ಹೊತ್ತು ಮಲ್ಕೋತೀನಿ ಅದಕ್ಕೆ, ಆಮೇಲೆ ಸರಿ ಹೋಗುತ್ತೆ. ಸರಿ, ನೀನ್ ಮಲ್ಕೋ. ನೀನ್ ಎದ್ದ ಮೇಲೆ ಕಾಫಿ ಮಾಡಿ ಕೊಡ್ತೀನಿ, ಸರಿನಾ? ಸರಿ ಅದಕ್ಕೆ. ಎಂತ ತಲೆನೋವು. ನಾಳೆ ಶ್ಯಾಮ ಬಂದ್ರೆ ಇವನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಕ್ಕೆ ಹೇಳ್ಬೇಕು. ನಾನು ತಲೆನೋವಿಗೆ ಔಷಧಿ ಕೊಡೋ ಬದಲು ಕಾಯಿಲೆ ಹಿಡ್ದಂಗಿರೋ ನನ್ನ ಜೀವನಕ್ಕೆ ಯಾರಾದ್ರೂ ಔಷಧಿ ಕೊಟ್ಟಿದ್ರೆ ಆಗ್ತಿತ್ತು. ಇದನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಲೋ ಶ್ಯಾಮ, ಎಂತ ಖತರ್ನಾಕ್ ಆಗಿರೋ ಸುದ್ದಿ ಹೇಳಿದ್ಯೋ. ನಮ್ ಬ್ಯಾಚಲ್ಲಿ ನೀನೇ ಟಾಪರ. ವಾವ್! ನೋಡು, ಆ ನನ್ನ ಗಂಡ ನಂಗೆ ಈ ವಿಷಯ ಹೇಳೇ ಇಲ್ಲ. ನೀಂಗೆ ಸಿಡುಕ್ ಮೂತೆ ಹಾಕೊಂಡಿದ್ರೆ ಪಾಪ ಅವ್ರು ಹೆಂಗೆ ಹೇಳ್ತಾರೆ ಹೇಳು? ಹೋಗ್ಲಿ ಬಿಡು, ಇನ್ಮೇಲಿಂದ ನಗ್ನಗ್ತಾ ಇರ್ತೀನಿ. ಇವತ್ತೇ ನನ್ನ ಗಂಡನಿಗೆ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತೀನಿ. ಡೀಲ್ ಕಣೆ ಕೊಳ್ಳಿ. ಆಲ್ ದಿ ಬೆಸ್ಟ್. ಹಬ್ಬ, ಇವಾಗ ನನ್ನ ಜೀವಕ್ಕೆ ಸ್ವಲ್ಪ ಸಮಾಧಾನ ಬಂತು. ಈ ಮನೆಗೆ ಬಂದಾಗಿಂದ ನಾನು ಸರಿಯಾಗಿ ಮಾತೇ ಆಡಿಲ್ಲ ಗೊತ್ತಾ? ಓ, ನಿಮ್ಮ ಅತ್ತೆ ಮನೆಗೆ ಬಂದಾಗಿಂದ ಮಾತಾಡದೇ ಇರೋದೇ ನಿನ್ ಗ್ರೇಟ್ ಅಚೀವ್ಮೆಂಟ್ ಅಲ್ವೇನೆ? ಹಂಗಲ್ವೋ, ಮಾತಾಡ್ದೆ ನಂಗೆ ಒಂಥರ ಆಗೋಗಿತ್ತು, ಅದಕ್ಕೆ ಹೇಳ್ದೆಪ್ಪ. ಬೇಡ ಬಿಡು, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇರು, ಅದೇ ಸೇಫ್. ಸದ್ಯಕ್ಕೆ ನಿನ್ನ ಗಂಡನ ಹೆಂಗೆ ವೆಲ್ಕಮ್ ಮಾಡಬೇಕು ಅದು ನೋಡು. ನಾ ಇಲ್ಲಿಂದ ಗಾಡಿ ಬಿಡ್ತೀನಿ. ಬಾಯ್. ಏ, ಮನೆವರೆಗೂ ಬಂದು ಯಾಕೆ ಹಂಗೆ ಹೋಗ್ತಾ ಇದೆಯಾ? ಮನೆ ಒಳಗೆ ಬಂದು ಕಾಫಿ ಕುಡ್ಕೊಂಡು ಹೋಗು. ಲೇ, ಅಲ್ಲಿ ನೋಡೆ, ನಿಮ್ಮ ಅತ್ತೆ ನಿಂಗೋಸ್ಕರ ವೇಟ್ ಮಾಡ್ತಾ ಇದ್ರ ಅನ್ಸುತ್ತೆ. ನೀ ಒಳಗಡೆ ನಡಿ, ನಾ ಹೊರಡ್ತೀನಿ. ಅಯ್ಯೋ, ನಮ್ಮ ಅತ್ತೆನಾರು ಮಾತಾಡ್ಸ್ಕೊಂಡು ಹೋಗ್ಬಾ. ಬಾ.